ಶ್ರೀ ಗುರುಭ್ಯೋ ನಮಃ. ನ್ಯೂಸ್18 ಕನ್ನಡದ ಸಮಸ್ತ ವೀಕ್ಷಕ ಬಂಧುಗಳಿಗೆ ನ್ಯೂಸ್18 ಪರವಾಗಿಯೂ ಮತ್ತು ನನ್ನ ವೈಯಕ್ತಿಕ ಗುರುಜಿ ಉಮೇಶ್ ಆಚಾರ್ಯರು ಮಾಡುವ ನಮಸ್ಕಾರಗಳು. ಮೇಷರಾಶಿಯವರಿಗೆ ಈ ದಿನ ಯಾವ ರೀತಿಯ ಫಲಗಳ ಬಗ್ಗೆ ಅನುಭವ ಬರ್ಬೋದು? ತಮಗೆ ಈ ದಿನ ಮಕ್ಕಳ ವಿಷಯದಲ್ಲಿ ಕೆಲವು ಚಿಂತೆಗಳು ಕಾಣುವಂತಹ ಸಾಧ್ಯತೆಗಳಿದೆ. ಅದಲ್ಲದೆ ಆರ್ಥಿಕ ಸ್ಥಿತಿಯಲ್ಲಿ ವ್ಯತ್ಯಾಸಗಳು ಕಾಣುವ ಸಾಧ್ಯತೆಗಳಿದೆ. ಮಾನಸಿಕವಾಗಿ ಖಿನ್ನತೆಗಳು ಬಾಧಿಸುವಂತಹ ಸಾಧ್ಯತೆ ಇದೆ. ಉದ್ವೇಗದಿಂದ ಕೂಡಿದಂಥ ನಿಮ್ಮ ಸ್ವಭಾವವನ್ನು ಸಾಂತ್ವನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ವ್ಯಾಪಾರದಲ್ಲಿರುವವರಿಗೂ ಒಳ್ಳೆಯ ಫಲ ಬರುತ್ತೆ. ವಾಣಿಜ್ಯ ವ್ಯವಹಾರದಲ್ಲಿರುವವರಿಗೂ ಒಳ್ಳೆಯ ಅನುಭವವನ್ನು ಪಡೆಯುವ ಸಾಧ್ಯತೆಗಳಿರುತ್ತೆ. ನಿಂತ ಮನೆಯನ್ನು ಪುನಃ ಪ್ರಾರಂಭ ಮಾಡುವ, ಹೊಸ ಮನೆ ಖರೀದಿ ಮಾಡುವ, ಸ್ಥಳ ಖರೀದಿ ಮಾಡುವ ಅವಕಾಶಗಳು ಚೆನ್ನಾಗಿ ಕಂಡು ಬರುವಂಥ ಯೋಗ ಮೇಷರಾಶಿಯವರಿಗೆ ಚೆನ್ನಾಗಿದೆ. ಅದರಿಂದ ಸಮಾಧಾನ, ಸಾಂತ್ವನ, ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಾಗ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಸೂರ್ಯನಾರಾಯಣ ದೇವರ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ದುರ್ಗಾ ಪರಮೇಶ್ವರಿ ದೇವರ ಆರಾಧನೆಯಿಂದ ಒಳ್ಳೆಯ ಫಲ ಉಂಟಾಗುತ್ತೆ ಅಂತ ಹೇಳ್ತೇವೆ. ವೃಷಭ ರಾಶಿ, ಪ್ರಯಾಣದಲ್ಲಿ ಜಾಗ್ರತೆ ಇರಲಿ. ಹಾಗೆ ವಿವಾಹ ವಿಚಾರದಲ್ಲಿ ಕೆಲವು ಅಡಚಣೆಗಳು ನಿಮಗೆ ಅಸಮಾಧಾನವನ್ನು ತರುವಂತಹ ಸಾಧ್ಯತೆಗಳು ಕಾಣಿಸುತ್ತೆ. ಪ್ರಯತ್ನ ಮತ್ತು ಸಮಾಧಾನ ಒಳ್ಳೆಯ ಫಲವನ್ನು ನೀಡುತ್ತೆ. ವ್ಯಾಪಾರಸ್ಥರಿಗೆ ಈ ದಿನ ಅಭಿವೃದ್ಧಿ ಫಲ. ಹಾಗೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಈ ದಿನ ಸ್ವಲ್ಪ ಮಾನಸಿಕವಾದ ಗೊಂದಲಗಳು ಜಾಸ್ತಿ ಇರುವುದರಿಂದ ಸಮಾಧಾನ ಮತ್ತು ಸಮಯಕ್ಕೆ ಮಹತ್ವವನ್ನು ಕೊಟ್ಟು ನಿಮ್ಮ ಕರ್ತವ್ಯಕ್ಕೆ ಮಹತ್ವವನ್ನು ಕೊಟ್ಟಾಗ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲದಾಯಕವಾದ ದಿನ. ತಾವು ಈ ದಿನ ದತ್ತಾತ್ರೇಯ ದೇವರ ಪ್ರಾರ್ಥನೆಯನ್ನು, ರಾಘವೇಂದ್ರ ಸ್ವಾಮಿ ದೇವರ ಆರಾಧನೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ ಉಂಟಾಗುತ್ತೆ. ಮಿಥುನ ರಾಶಿ, ಬಹಳ ಒಳ್ಳೆಯ ದಿನ. ಒಳ್ಳೆಯ ಅವಕಾಶಗಳು ಎದುರಿಗೆ ಬರುವಂತಹ ಸಮಯ. ಆದರೆ ಆರೋಗ್ಯದಲ್ಲಿ ಮಾತಾಪಿತೃಗಳ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಅಸಮಾಧಾನದ ಅನುಭವಗಳು ಬರಬಹುದು. ಕಾರಣವಿಲ್ಲದೆ ಕೌಟುಂಬಿಕ ನೆಲೆಯಲ್ಲಿ ಕಿರಿಕಿರಿಗಳೆದುರಾಗುವ ಸಾಧ್ಯತೆ ಇರಬಹುದು. ನಿಮ್ಮ ಸಾಧನೆ, ಸಾಹಸ ಮತ್ತು ನಿಮ್ಮಲ್ಲಿರುವಂತಹ ಒಂದು ನಿಖರ ನಿರ್ಣಯಗಳು ನಿಮ್ಮ ಪಾಲಿಗೆ ಒಳ್ಳೆಯ ಫಲವನ್ನು, ಸೂಕ್ತ ಸಂದರ್ಭದಲ್ಲಿ ಅದಕ್ಕೆ ಬೇಕಾದ ಬುದ್ಧಿವಂತಿಕೆಗಳು ನಿಮ್ಮಲ್ಲಿರುವುದರಿಂದ ಒಳ್ಳೆಯ ಫಲವನ್ನು ಪಡೆಯುವ ಯೋಗಗಳು ಉಂಟಾಗುತ್ತೆ. ವ್ಯಾಪಾರಸ್ಥರಿಗೆ ಈ ದಿನ ಶುಭ ಫಲಗಳು ಉಂಟಾಗುತ್ತೆ. ಹಾಗೆ ಅಧಿಕಾರಿಗಳಿಗೆ ಬಿಡುವಿಲ್ಲದ ಕರ್ತವ್ಯದ ಆರೋಗ್ಯದ ಬಗ್ಗೆ ವ್ಯತ್ಯಾಸ ಬರುವಂತಹ ಸಾಧ್ಯತೆ ಇದೆ. ಅದರಿಂದ ತಮಗೆ ಈ ದಿನ ಸಮಾಧಾನ ಮತ್ತು ಸಹನೆ ಈ ಎರಡು ವಿಭಾಗಕ್ಕೆ ಮಹತ್ವ ಕೊಟ್ಟಾಗ ಒಳ್ಳೆಯ ಫಲವನ್ನು ಪಡೆಯುವ ಯೋಗ ಮಿಥುನ ರಾಶಿಯವರಿಗೆ ಇದೆ. ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ, ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ. ಕರ್ಕಾಟಕ ರಾಶಿ, ಧನನಷ್ಟ ಯೋಗ. ಈಗ ಎಲೆಕ್ಷನ್ ಸಮಯ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿರುವವರು ಬಹಳ ಜಾಗ್ರತೆಯಾಗಿರಬೇಕು. ನಿಮ್ಮ ಉದ್ವೇಗವು ನಿಮ್ಮ ಪಾಲಿಗೆ ಅಸಮಾಧಾನ, ಆಪಾದನೆಗಳು ಕೇಳಿಬರುವ ಸಾಧ್ಯತೆಗಳಿದೆ. ಸ್ವಜನರೊಂದಿಗೆ ವಿವಾದಗಳು ಸಂಭವಿಸುವ ಸಾಧ್ಯತೆಗಳಿದೆ. ನಿಮ್ಮದೇ ಸರಿ ಅಂದುಕೊಳ್ಳುವ ತತ್ವದಿಂದಾಗಿ ಬೇರೆಯವರ ಸಹಾಯಕ್ಕಾಗಿ ನೀವು ಅಸಮಾಧಾನ ಅಥವಾ ಅತೃಪ್ತ ಘಟನೆಗಳಿಗೆ ಒಳಪಡುವಂತಹ ಯೋಗ ಈ ದಿನ ಜಾಸ್ತಿ ಆಗಿದೆ. ಸಮಾಧಾನದಲ್ಲಿ ಪುಷ್ಯ, ಆಶ್ಲೇಷ ಈ ರಾಶಿಯವರು, ನಕ್ಷತ್ರದವರು ಜಾಗ್ರತೆಯಾಗಿರುವುದು ಬಹಳ ಒಳ್ಳೆಯದು. ತಾವು ಈ ದಿನ ಮಾತಾಪಿತೃಗಳ ಆಶೀರ್ವಾದದೊಂದಿಗೆ ಪ್ರಾಣಿ ಪಕ್ಷಿಗಳಿಗೆ ಯತ್ಕಿಂಚಿತ್ ಆಹಾರವನ್ನು ಸಮರ್ಪಣೆ ಮಾಡುವುದು, ಧಾನ್ಯ ಸಮರ್ಪಣೆ ಮಾಡುವುದು ಒಳ್ಳೆಯದು. ಆರ್ಥಿಕ ಸ್ಥಿತಿಯ ಪ್ರಗತಿಗಾಗಿ ತಾವು ಈ ದಿನ ಪೂರ್ವಾಪರ ಆಲೋಚನೆ ಮಾಡಿ ಈ ದಿನದ ಕರ್ತವ್ಯವನ್ನು ನಿಭಾಯಿಸಿದರೆ ಒಳ್ಳೆಯ ಫಲವನ್ನು ಪಡೆಯುವ ಸಾಧ್ಯತೆಯೂ ಇದೆ. ತಾವು ಮಾಡಬೇಕಾದಂಥ ಆರಾಧನೆ, ಶನಿದೇವರ ಪ್ರಾರ್ಥನೆಯನ್ನೂ ಮಾಡಿ. ಸಿಂಹರಾಶಿ, ಕಾರಣವಿಲ್ಲದೆ ಮನೆಯಲ್ಲಿ ಕಿರಿಕಿರಿ ಸಂಭವ, ದಾಂಪತ್ಯದಲ್ಲಿ ಅಸಮಾಧಾನ,
ವಿವಾಹದ ವಿಚಾರದಲ್ಲಿ ಅಡಚಣೆ, ನಂಬಿ ಮೋಸ ಹೋಗುವಂತಹ ಸಾಧ್ಯತೆ, ನಿಮ್ಮ ಕ್ರೋಧದಿಂದ ನಿಮಗೆ ಆಪಾದನೆಗಳು ಬರುವ ಲಕ್ಷಣಗಳಿದೆ. ವ್ಯಾಪಾರಸ್ಥರಿಗೆ ಹೊಸ ವ್ಯವಹಾರ ಈ ದಿನ ಮಾಡಬಾರದು. ವ್ಯವಹಾರದಲ್ಲಿ ಉತ್ತಮವಿದ್ದರೂ, ಅಭಿವೃದ್ಧಿ ಇದ್ದರೂ ಆದಾಯ ಮತ್ತು ವ್ಯಯ ಸಮವಾಗಿರುವಂತಹ ದಿನ. ಈ ದಿನ ವಾಣಿಜ್ಯ ವ್ಯವಹಾರದವರಿಗೆ ಅಧಿಕಾರಿಗಳಿಂದ ಕಿರಿಕಿರಿಗಳುಂಟಾಗಬಹುದು. ಮೇಲಾಧಿಕಾರಿಗಳಿಂದ ಅಸಮಾಧಾನವಾದ ಘಟನೆಗಳು ಎದುರಾಗಬಹುದು. ಕಾರ್ಯಕ್ಷೇತ್ರದಲ್ಲಿ ಅಧಿಕ ಒತ್ತಡಗಳು ಉಂಟಾಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿದೆ. ಸಮಾಧಾನ, ಸಮಯಕ್ಕೆ ಮತ್ತು ಕರ್ತವ್ಯಕ್ಕೆ ಮಹತ್ವವನ್ನು ಕೊಟ್ಟಾಗ ಶುಭ ಫಲವನ್ನು ಪಡೆಯುವ ಸಾಧ್ಯತೆ ಉಂಟಾಗುತ್ತೆ. ತಾವು ಈ ದಿನ ಮಾಡಬೇಕಾದದ್ದು ಗೋವಿಗೆ ಆಹಾರವನ್ನು ಕೊಡುವುದು, ಪ್ರಾಣಿಗಳಿಗೆ ಧಾನ್ಯಗಳನ್ನು ಸಮರ್ಪಣೆ ಮಾಡುವುದು. ಪ್ರಾಣಿಗಳಿಗೆ ಧಾನ್ಯ ಅಲ್ಲ, ಕಟ್ ಮಾಡಿ. ಪಕ್ಷಿಗಳಿಗೆ ಧಾನ್ಯವನ್ನು ಆಹಾರ ರೂಪದಲ್ಲಿ ಕೊಡುವುದು. ಹಾಗೆಯೇ ಭಿಕ್ಷುಕರಿಗೆ ಯತ್ಕಿಂಚಿತ್ ದಾನ ಧರ್ಮಾದಿಗಳನ್ನು ತಾವು ಮಾಡುವುದರಿಂದ ಒಳ್ಳೆಯ ಫಲ ಉಂಟಾಗುತ್ತೆ. ಕನ್ಯಾ ರಾಶಿ, ಈ ರಾಶಿಯವರಾದ ತಾವು ಈ ದಿನ ಸ್ವಲ್ಪ ಎಲ್ಲ ವಿಷಯದಲ್ಲಿಯೂ ಜಾಗ್ರತೆ. ರಾಜಕೀಯ ಪಕ್ಷದಲ್ಲಿ ಬೇರೆಯವರೊಂದಿಗೆ ವಿವಾದಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ, ಸ್ತ್ರೀಯರಿಗೆ ಪುರುಷರಿಂದ ಬರುವಂತಹ ಆಪಾದನೆ, ವಿವಾಹದ ವಿಷಯದಲ್ಲಿ ಅಡಚಣೆ, ಆರೋಗ್ಯದ ವ್ಯತ್ಯಾಸಗಳು, ಹೃದಯ ಸಂಬಂಧಪಟ್ಟ ಕಿರಿಕಿರಿಗಳು, ಆಹಾರದಲ್ಲಿ ಸಮಸ್ಯೆಗಳು, ವ್ಯಾಪಾರದಲ್ಲಿ ಅಷ್ಟೇನು ತೃಪ್ತವಾದ ಸಮಯ ಅಲ್ಲ, ನಂಬಿದಂತಹ ಸಂಪತ್ತು ಬಾರದೇ ಇರುವುದರಿಂದ ಖಿನ್ನತೆಗೆ ಕಾರಣವಾಗುವ ಸಾಧ್ಯತೆ, ಪ್ರಯಾಣದಲ್ಲಿ ಜಾಗ್ರತೆ. ಕನ್ಯಾ ರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಜಾಗ್ರತೆಯಾಗಿರಬೇಕು. ತಾವು ಈ ದಿನ ಮಾಡಬೇಕಾದದ್ದು ವಿಷ್ಣು ಸಹಸ್ರನಾಮ ಪಾರಾಯಣ, ಮಹಾಗಣಪತಿಗೆ ಗರಿಕೆ ಅರ್ಚನೆಯನ್ನು ಮಾಡುವುದರಿಂದ ಒಳ್ಳೆಯ ಫಲವನ್ನು ಪಡೆಯುವ ಸಾಧ್ಯತೆ ಇದೆ.